34.54 ಲಕ್ಷ ಕೋಟಿ ಗಾತ್ರದ ಬಜೆಟ್ ಮಂಡನೆ ಇವತ್ತಾಗಿರ್ತಕ್ಕಂಥದ್ದು. ಕಳೆದ ವರ್ಷ 34.83 ಹತ್ತತ್ರ 5 ಲಕ್ಷ ಕೋಟಿ ರೂಪಾಯಿ ಈ ಸರ್ತಿ ಬಜೆಟ್ನ ಗಾತ್ರ ಇನ್ಕ್ರೀಸ್ ಆಗಿದೆ. ಹಾಗಾದರೆ ಮೋದಿ ಬಜೆಟ್ನಲ್ಲಿ ಜನರಿಗೆ ಸಿಕ್ಕಿದ್ದೇನು, ಜನಸಾಮಾನ್ಯರಿಗೆ ಸಿಕ್ಕಿದ್ದೇನು, ಟ್ಯಾಕ್ಸ್ ಕಟ್ಟೋರಿಗೇನಾದರೂ ರಿಲೀಫ್ ಸಿಕ್ತಾ, ರಿಲೀಫ್ ಸಿಕ್ಕಿಲ್ವಾ, ಯಾವುದರ ಬೆಲೆ ಇಳಿಕೆಯಾಗಿದೆ, ಯಾವುದು ಏರಿಕೆಯಾಗಿದೆ, ಪಬ್ಲಿಕ್ ಟಿವಿಯಲ್ಲಿ ಒಂದು ಕಂಪ್ಲೀಟ್ ರೌಂಡ್ ಅಪ್ ಮಾಡಿಬಿಡೋಣ. ಇವಾಗ ಏನೇನು, ಯಾವುದರ ಬೆಲೆ ಏರಿಕೆಯಾಗಿದೆ, ಯಾವುದರ ಬೆಲೆ ಕಡಿಮೆ ಆಗಿದೆ, ಯಾವ ಇಲಾಖೆಗೆ ಸಿಂಹಪಾಲು, ಯಾವ ಇಲಾಖೆಗೆ ಕಡಿಮೆ ದುಡ್ಡು, ಯಾವ ಇಲಾಖೆಯಿಂದ ಅನುದಾನ ಕಡಿತ ಮಾಡಿದ್ದಾರೆ, ಯಾವ ಯಾವ ಯೋಜನೆಗಳನ್ನು ಹೊಸದಾಗಿ ಜಾರಿಗೆ ತರ್ತಾ ಇದ್ದಾರೆ, ಸಮಗ್ರ ದೃಷ್ಟಿಯನ್ನು ಇಟ್ಟುಕೊಂಡು ಈ ಬಾರಿ ಕೇಂದ್ರ ಸರ್ಕಾರ ಯಾವ ರೀತಿ ಬಜೆಟನ್ನು ರೂಪಿಸಿದೆ. ಹಾಗೆ ನೋಡೋಕ್ಕೋದ್ರೆ ನಿನ್ನೆ ಮಂಡನೆಯಾದಂತಹ ಆರ್ಥಿಕ ಸಮೀಕ್ಷೆಯಲ್ಲೇ ಭಾರತದ ಮುಂದಿನ ವರ್ಷದ GDP ಹೇಗಿರಬೇಕು, ಏನು ಎತ್ತ, ಯಾವ ಯಾವ ಮೂಲಗಳಿಂದ ಆದಾಯವನ್ನು ನಾವು ಕ್ರೋಢೀಕರಣ ಮಾಡ್ತೀವಿ, ಹೀಗೆ ಆರ್ಥಿಕ ಸಮೀಕ್ಷೆಯಲ್ಲೇ ಹೇಳಿಕೆಯನ್ನು ಕೊಟ್ಟಿದ್ದರು. ಸೊ ಇದೆಲ್ಲದರ ಮಧ್ಯೆ ಇವತ್ತು ಬಜೆಟ್ ಮಂಡನೆ ಆಗಿರ್ತಕ್ಕಂಥದ್ದು. ಸಹಜವಾಗಿ ವಿರೋಧ ಪಕ್ಷದವರು ಮಾತ್ರ ಏನು ಪ್ರಯೋಜನ ಇಲ್ಲ ರೀ, ಯಾರಿಗೂ ಅನುಕೂಲ ಆಗಲ್ಲ ಅಂತ ರೆಡಿಮೇಡ್ ಉತ್ತರ ಕೊಡ್ತಾರೆ. ಅದೇ ನೀವು ಆಡಳಿತ ಪಕ್ಷದವ್ರನ್ನ ಹೋಗಿ ಕೇಳಿ ನೋಡಿದ್ರೆ ಅದ್ಭುತವಾದ ಬಜೆಟ್ ಇದು, ದೂರದೃಷ್ಟಿಯನ್ನು ಇಟ್ಕೊಂಡು ತಯಾರು ಮಾಡಿರ್ತಕ್ಕಂಥ ಬಜೆಟ್ ಅಂತಾರೆ. ನಾವು ಪೊಲಿಟಿಷಿಯನ್ಸ್ ಮಾತಿಗೆ ಹೆಚ್ಚು ಮಹತ್ವ ಕೊಡೋದು ಬೇಕಾಗಿಲ್ಲ. ಜನರಿಗೆ ಏನಾಗ್ತಾ ಇದೆ, ಜನರ ಗಾಯದ ಮೇಲೆ ಬರೆ ಎಳೆಯುವ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಿದೆಯೋ ಅಥವಾ ಜನರ ಗಾಯಕ್ಕೆ ಮುಲಾಮು ಹಚ್ಚುವ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಿದೆಯೋ, ಇದು ಬಹಳ ಮುಖ್ಯವಾಗಿ ಬೇಕು. ಪ್ರತಿದಿನ ಬೆಳಗ್ಗೆ ಎದ್ದು ರಾತ್ರಿ ತನಕ ದಿನಗೂಲಿ ಮಾಡಿಕೊಂಡು ಮನೆಗೆ ಹೋಗ್ತಕ್ಕಂಥ ಒಬ್ಬ ಕಡು ಬಡವ, ಆತನಿಗೆ ಏನಾದರೂ ಅಟ್ಲೀಸ್ಟ್ 100 ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದ ಜಾಗದಲ್ಲಿ 1 ರೂಪಾಯಿ ಜಾಸ್ತಿ ತಗೊಳಪ್ಪ, 101 ರೂಪಾಯಿ ತಗೋ ಅಂತ ಕೇಂದ್ರ ಕೊಟ್ಟಿದೆಯಾ, ಅಥವಾ ಇರೋ 100 ರೂಪಾಯಿಲಿ 1 ರೂಪಾಯಿ ಕಿತ್ಕೊಂಡು 99 ರೂಪಾಯಿ ತೊಗೊಂಡು ಮನೆಗೆ ಹೋಗು ಅಂತ ಹೇಳಿದೆಯಾ? ಇದು ಬಜೆಟ್ ಅಂತಂದರೆ ಏನು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ. ಆಮೇಲೆ ಡೀಟೇಲಿಗೆ ಬರೋಣ. ಕೃಷಿ ವಲಯಕ್ಕಿಷ್ಟು, IT BTಗಿಷ್ಟು, ರಕ್ಷಣಾ ಇಲಾಖೆಗಿಷ್ಟು, ಅದೆಲ್ಲ ಆಮೇಲೆ ಬರುತ್ತೆ. ಬಟ್ ಕಡು ಬಡವ ಕೇಳ್ತಕ್ಕಂಥದ್ದೇನು, ಕೇಂದ್ರ ಸರ್ಕಾರ ಬಜೆಟ್ ಮಂಡನೆ ಮಾಡ್ತಲ್ಲ ಸ್ವಾಮಿ, ನನಗೇನು ಲಾಭ, 1 ರೂಪಾಯಿ, ಒಂದೇ 1 ರೂಪಾಯಿ ನನ್ನ ದುಡಿಮೆಯಲ್ಲಿ ಜಾಸ್ತಿ ಸಿಗುತ್ತಾ, ಅಥವಾ ನನ್ನ ಖರ್ಚಿನಲ್ಲಿ 1 ರೂಪಾಯಿ ನಾನು ಉಳಿಸ್ಬೋದಾ? ಬಂಡವಾಳ ಮತ್ತು ಹೂಡಿಕೆ ಎರಡನ್ನೂ ಕೂಡ ಯೋಚನೆ ಮಾಡ್ತಾರೆ. ಅವರ ಲಿಮಿಟ್ಗೆ ತಕ್ಕನಾಗಿ, ಅವರವರ ಆದಾಯಕ್ಕೆ ತಕ್ಕನಾಗಿ ಅವರು ಯೋಚನೆ ಮಾಡ್ತಾ ಹೋಗ್ತಾರೆ. ಅದು ಬಜೆಟ್ ಅಂದರೆ. ಇಡೀ ದೇಶದ ಒಂದು ಬಜೆಟನ್ನು ಒಂದು ಕುಟುಂಬದ ಬಜೆಟ್ಗೆ ನಾವು ಹೋಲಿಸ್ಬೋದು. ಒಂದು ತಿಂಗಳ ಆದಾಯ ಕುಟುಂಬಕ್ಕೆ ಎಷ್ಟು ಬರುತ್ತೆ, ಸೊ ಆ ಆದಾಯದಲ್ಲಿ ಎಷ್ಟು ಖರ್ಚಾಗುತ್ತೆ, ಎಷ್ಟು ಸೇವಿಂಗ್ಸ್ ಆಗುತ್ತೆ, ಅಥವಾ ದುಡ್ಡು ಕೊರತೆ ಬೀಳುತ್ತಾ. ಈಗ ಮೊದಲಿಗೆ ಯಾವುದು ತುಟ್ಟಿ, ಜನರಿಗೆ ಬೇಕಾಗಿರೋದೇ ಇದು, ಯಾವುದು ಅಗ್ಗ, ಯಾವುದು ತುಟ್ಟಿ, ಇದನ್ನು ನೋಡ್ತಾ ಹೋಗ್ಬೋದು. ಮೊದಲು ಯಾವುದು ತುಟ್ಟಿ ಅಂತಕ್ಕಂಥದ್ರ ಬಗ್ಗೆ ಮಾಹಿತಿ ಬರ್ತಾ ಇದೆ. ತೈಲೋತ್ಪನ್ನಗಳ ಬೆಲೆ ಏರಿಕೆ ಆಗುತ್ತೆ. ತೈಲೋತ್ಪನ್ನಗಳು ಪರ್ಟಿಕ್ಯುಲರ್ ಆಗಿ ಪೆಟ್ರೋಲ್ ಡೀಸೆಲ್ ಏರಿಕೆಯಾಗಬಹುದು ಅಂತಕ್ಕಂಥ ಒಂದು ಮಾಹಿತಿ ಇದೆ. ಸುಮಾರು ಲೀಟ್ರಿಗೆ 2 ರೂಪಾಯಿ ಅಂತ ಇದ್ದಾರೆ. ಬಟ್ ಅದು ಏಪ್ರಿಲ್ 1ನೇ ತಾರೀಕಿಂದ ಜಾರಿಗೆ ಬರ್ತಕ್ಕಂಥದ್ದು. ಅದನ್ನು ಯಾವ ರೀತಿ ಮ್ಯಾನೇಜ್ ಮಾಡ್ತಾರೆ. ಕೊಡೆ ಬಗ್ಗೆ ಯಾರು ತುಂಬ ತಲೆ ಕೆಡಿಸ್ಕೊಳ್ಳಲ್ಲ ಬಿಡಿ. ಎಲ್ಲ ಜೀವಿತಾವಧಿಯಲ್ಲಿ 1-2 ಸರ್ತಿ ಕೊಡೆ ಪರ್ಚೇಸ್ ಮಾಡ್ತಾರೆ ಜನ. ಏನು ದಿನ ಹೋಗೇನು ಕ್ಯೂ ನಿಂತ್ಕೊಳ್ಳಲ್ವಲ್ಲ. ಹಾಗಾಗಿ ಆದರೂ ಅವರು ಮಾಡಿರ್ತಕ್ಕಂಥದ್ದು ಕೊಡೆಯ ಬೆಲೆಯನ್ನು ಏರಿಕೆ ಮಾಡಿದ್ದಾರೆ. ರೇಟ್ ಜಾಸ್ತಿ ಆಗುತ್ತೆ, ಮಾಮೂಲಿ ರೇಟ್ ಏನಿರುತ್ತೆ ಅದಕ್ಕಿಂತ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತಕ್ಕಂಥ ಮಾಹಿತಿ ಸದ್ಯಕ್ಕೆ ನಮಗೆ ಬರ್ತಾ ಇರತಕ್ಕಂಥದ್ದು. ಇದರ ಜೊತೆಗೆ ಮತ್ತೊಂದು ವಿಚಾರ, ಬ್ಲೆಂಡೆಡ್ ರಹಿತ ಇಂಧನ ಅಂತ ಹೇಳ್ತಾರೆ. ಬ್ಲೆಂಡೆಡ್ ರಹಿತ ಇಂಧನ ಅಂತಂದರೆ ಮಿಕ್ಸ್ ಮಾಡದೇ ಇರತಕ್ಕಂಥ ಇಂಧನಗಳು. ಈ ಎಥೆನಾಲ್ ಮುಂತಾದದನ್ನೆಲ್ಲ ಮಿಕ್ಸ್ ಮಾಡ್ತಕ್ಕಂಥದ್ದೇ ಬೇರೆ, ಮಿಕ್ಸ್ ಮಾಡದೇ ಇರತಕ್ಕಂಥ ಇಂಧನ ಇದೆ. ಆ ಬ್ಲೆಂಡೆಡ್ ರಹಿತ ಇಂಧನದ ಬೆಲೆ ಏರಿಕೆಯಾಗ್ತಾ ಹೋಗುತ್ತೆ ಅಂತಕ್ಕಂಥದ್ದು ಒಂದು ಬಹಳ ಮುಖ್ಯವಾದಂತಹ ವಿಚಾರ. ತುಂಬ ಜನ ಕೇಳ್ತಕ್ಕಂಥದ್ದು ಈ ಗುಟ್ಕಾ, ತಂಬಾಕು, ಬೀಡಿ, ಸಿಗರೇಟ್ ಬೆಲೆ ಬಹುತೇಕ ಈಗ ಬಂದಿರತಕ್ಕಂಥ ಮಾಹಿತಿಯ ಪ್ರಕಾರ ಇದು ಯಾವುದನ್ನು ಟಚ್ ಮಾಡೋಕ್ಕೆ ಹೋಗಿಲ್ಲ. ಓಕೆ, ಇನ್ನು ಇಳಿಕೆ ರೇಟ್ ಕಡಿಮೆ ಆಗ್ತಾ ಇರ್ತಕ್ಕಂಥದ್ದು ಯಾವುದು? ಕೃಷಿ ಉಪಕರಣಗಳು. ಕೃಷಿ ಉಪಕರಣ ಯಾವುದು ಅಂತ ನಾನು ನಿಮಗೆ ಹೇಳೋದು ಬೇಕಾಗಿಲ್ಲ. ಯಾಕೆಂತಂದರೆ ನಮ್ಮಲ್ಲಿ ಇರ್ತಕ್ಕಂಥವ್ರು ಬಹುತೇಕರು ಕೃಷಿಕರೇ ಆಗಿರೋದ್ರಿಂದ ಕೃಷಿ ಉಪಕರಣಗಳು ಬಹುತೇಕ ಎಲ್ಲವೂ ಕೂಡ ಬೆಲೆ ಇಳಿಕೆ ಆಗುತ್ತೆ. ಬಹುತೇಕರ ಬೇಡಿಕೆಯಂತೆ ಮೊಬೈಲ್ ಬೆಲೆ ಇಳಿಕೆ ಆಗ್ತಾ ಇದೆ. ಮೊಬೈಲ್ ಬೆಲೆ ಸ್ವಲ್ಪ ಕಡಿಮೆ ಆಗುತ್ತೆ. ಏಪ್ರಿಲ್ 1ನೇ ತಾರೀಕು ಮೇಲೆ ನೀವೇನಾದ್ರು ಪರ್ಚೇಸ್ ಮಾಡೋದಕ್ಕೆ ಹೋದರೆ ಅದರ ಬೆಲೆ ಈಗಿರ್ತಕ್ಕಂಥ ರೇಟ್ಗಿಂತ ಸ್ವಲ್ಪ ಕಡಿಮೆ ಆಗುತ್ತೆ. ಮೊಬೈಲ್ ರೇಟ್ ಕಡಿಮೆ ಮಾಡಿಬಿಟ್ರಿ ಸರ್, ನಂದು ತಗೊಂಡು 6 ತಿಂಗಳಾಯಿತು, ಚಾರ್ಜರ್ ಹೋಗ್ಬಿಡ್ತು. ಚಾರ್ಜರ್ ಕತೆ ಏನು ಅಂದರೆ ಅದು ಕಡಿಮೆ ಆಗುತ್ತೆ, ಚಾರ್ಜರ್ ರೇಟ್ ಕೂಡ ಕಡಿಮೆ ಆಗುತ್ತೆ. ಅರ್ಥಾತ್ ಎಲೆಕ್ಟ್ರಾನಿಕ್ ಉಪಕರಣಗಳು ಅಂತ ನಾವೇನು ಹೇಳ್ತೀವಿ, ಎಲೆಕ್ಟ್ರಾನಿಕ್ ಉಪಕರಣಗಳ ಮೇಲಿನ ಸುಂಕ ಕಡಿತವಾಗಿರೋದ್ರಿಂದ ನಿಮಗೆ ಇವೆಲ್ಲವೂ ಕೂಡ ಕಡಿಮೆಗೆ ಸಿಗ್ತಾ ಇದೆ. ಮೊಬೈಲ್ ಆಯಿತು, ಚಾರ್ಜರ್ ಆಯಿತು. ಇನ್ನು ಚಿನ್ನದ ಹರಳು,
ಚಿನ್ನದ ಹರಳುಗಳು ಏನು ಬರ್ತವಲ್ಲ, ಆ ಚಿನ್ನಕ್ಕೆ ಸುತ್ತಿಸ್ತಕ್ಕಂಥ ಹರಳುಗಳು, ಅದರ ರೇಟ್ ಕೂಡ ಕಡಿಮೆಯಾಗಿದೆ ಅಂತಕ್ಕಂಥ ಮಾಹಿತಿ ನಮಗೆ ಇವತ್ತಿನ ಬಜೆಟ್ನಲ್ಲಿ ನೋಡಿದಾಗ ಗೊತ್ತಾಯಿತು. ಇನ್ನು ಆರ್ಟಿಫಿಷಿಯಲ್ ಜ್ಯುವೆಲರೀಸ್ ಅಂತ ನಾವು ಹೇಳ್ತೀವಿ, ಕೃತಕ ಆಭರಣಗಳು, ಚಿನ್ನದ್ದಲ್ಲ, ಈ ಗೋಲ್ಡ್ ಪ್ಲೇಟೆಡ್ ಅಂತೆಲ್ಲ ಬರುತ್ತೆ ನೋಡಿ, 1 ಗ್ರಾಮ್ ಗೋಲ್ಡ್ ಪ್ಲೇಟೆಡ್, 2 ಗ್ರಾಮ್ ಗೋಲ್ಡ್ ಪ್ಲೇಟೆಡ್ ಅಂತ ಬರ್ತಲ್ಲ, ಇವೆಲ್ಲವೂ ಕೂಡ ರೇಟ್ ಕಡಿಮೆ ಆಗುತ್ತೆ. ಚಿನ್ನದ ಕೃತಕ ಆಭರಣಗಳು ಚಿನ್ನದ ಥರನೇ ಕಾಣುತ್ತೆ, ಆದರೆ ಚಿನ್ನ ಅಲ್ಲ, ಆ ಥರದ ರೇಟನ್ನು ಕೂಡ ಕಡಿಮೆ ಮಾಡ್ಕೊಂಡಿದ್ದಾರೆ. ವಜ್ರಾಭರಣಗಳು ಅಂದರೆ ವಜ್ರದ ರಿಂಗ್ ತೊಗೋಬೇಕು, ಓಲೆ ಮಾಡಿಸ್ಕೋಬೇಕು ಅಂತ ಪ್ಲಾನ್ ಇದ್ದರೆ ಏಪ್ರಿಲ್ 1ನೇ ತಾರೀಕು ನಂತರ ಮಾಡಿಸ್ಕೊಳ್ಳಿ, ರೇಟ್ ಕಡಿಮೆ ಆಗುತ್ತೆ. ವಜ್ರಾಭರಣಗಳ ಮೇಲಿನ ಸುಂಕವನ್ನು ಕೂಡ ಇಳಿಸಿದ್ದಾರೆ. ಇನ್ನು ಎಲೆಕ್ಟ್ರಾನಿಕ್ಸ್ ಉಪಕರಣ, ಎಲೆಕ್ಟ್ರಿಕಲ್ಸ್ ಬೇರೆ, ಎಲೆಕ್ಟ್ರಾನಿಕ್ಸ್ ಬೇರೆ, ವ್ಯತ್ಯಾಸ ಇದೆ. ಎಲೆಕ್ಟ್ರಿಕಲ್ಸ್ ಬೇರೆ, ಎಲೆಕ್ಟ್ರಾನಿಕ್ಸ್ ಬೇರೆ. ಎಲೆಕ್ಟ್ರಿಕಲ್ಸ್ ಅಂದರೆ ಈಗ ರೇಟ್ ಕಡಿಮೆ ಆಗಿದೆ, ಬಟ್ಟೆ ರೇಟ್ ಕಡಿಮೆ ಆಗಿದೆ, ಲ್ಯಾಪ್ಟಾಪ್ ಇನ್ನು ಮುಂದಕ್ಕೆ ಕಡಿಮೆ ಆಗ್ತಾ ಹೋಗುತ್ತೆ. ಕ್ಯಾಮರಾ ಬೆಲೆ ಕಡಿಮೆ ಆಗಿದೆ, ನೀವು ಬೇರೆ ಬೇರೆ ಕ್ಯಾಮರಾ ತೊಗೊಂಡು ಫೋಟೋ ತೆಗೆಯೋ ಅಭಿರುಚಿ ಇದ್ದಂಥವ್ರಿಗೆ ಕ್ಯಾಮರಾ ರೇಟ್ ಕೂಡ ಕಡಿಮೆ ಆಗುತ್ತೆ. ಓಕೆ, ಇದಾದ ನಂತರ ಯಾವ್ಯಾವ್ದು ಬೆಲೆ ಇಳಿಕೆಯಾಗಿದೆ ಅಂತಕ್ಕಂಥದಕ್ಕೆ ಸಂಬಂಧಪಟ್ಟಂತೆ ಬಟ್ಟೆಯ ಲಿನಿನ್ ಬಟ್ಟೆಗಳು ಅದರ ರೇಟ್ ಇಳಿಕೆ ಆಗಿದೆ. ಚಪ್ಪಲಿ, ಚರ್ಮೋತ್ಪನ್ನಗಳು ಅಂತ ಕರೆದು ಬಿಡೋಣ, ಚಪ್ಪಲಿ ಅಂತ ಅಂದಿಲ್ಲ, ಲೆದರ್ ಸ್ಯಾಂಡಲ್ಸ್ ಅಂತ ಕರಿತೀವಲ್ಲ, ಅದು ರೇಟ್ ಕಡಿಮೆ ಆಗಿದೆ. ಅದು ನಿಮಗೆ ರಬ್ಬರ್ ಚಪ್ಪಲಿಗಳು, ಹವಾಯಿ ಚಪ್ಪಲಿಗಳಿಗೆ ಅನ್ವಯ ಆಗೋದಿಲ್ಲ, ಚರ್ಮೋತ್ಪನ್ನಗಳು ಅಂತಲೇ ಪರ್ಟಿಕ್ಯುಲರ್ ಆಗಿ ಹೇಳಿದ್ದಾರೆ. ಇನ್ನು ಕೃಷಿ ಉಪಕರಣ, ವಿದೇಶಿ ಉತ್ಪನ್ನಗಳ ಮೇಲಿನ ಆಮದು ಸುಂಕ ಕಡಿತಗೊಳಿಸಿರೋದ್ರಿಂದ ಅದು ಕೂಡ ಸ್ವಲ್ಪ ಕಡಿಮೆ ಆಗಿದೆ. ಉತ್ಪಾದಕ ಯಂತ್ರಗಳು ಅಂತ ಇಂಡಸ್ಟ್ರೀಸ್ಗಳಲ್ಲಿ ಏನು ಯೂಸ್ ಮಾಡ್ತಾರಲ್ಲ, ಅದು ಬ್ರಾಡ್ಬ್ಯಾಂಡ್ ರೇಟ್ ಕಡಿಮೆ ಆಗುತ್ತೆ. ನೀವು 100 Mbps ಎಷ್ಟು ಕೊಡ್ತಾ ಇದ್ರಿ ಈ ಹಿಂದೆ, ಅದಕ್ಕಿಂತ ಸ್ವಲ್ಪ ಕಡಿಮೆ ರೇಟ್ ಆಗುತ್ತೆ, ಬ್ರಾಡ್ಬ್ಯಾಂಡ್ನ ರೇಟ್ ಕಡಿಮೆ ಆಗುತ್ತೆ ಅಂತ. ಸಿರಿಧಾನ್ಯಗಳು, ಇತ್ತೀಚೆಗೆ ಎಲ್ಲರೂ ಕೂಡ ಸಿರಿಧಾನ್ಯಗಳ ಮೊರೆ ಹೋಗ್ತಾ ಇದ್ದಾರೆ ಜನ, ಯಾಕೆಂತಂದರೆ ನಾವು ರೆಗ್ಯುಲರ್ ಆಗಿ ಊಟ ಮಾಡ್ತಕ್ಕಂಥ ರಾಗಿ, ಅಕ್ಕಿ, ಗೋಧಿನಲ್ಲಿ ಏನೂ ಸತ್ವ ಇಲ್ಲ ಅಂತ ಸಿರಿಧಾನ್ಯಗಳ ಬೆಲೆ ಇಳಿಕೆ ಆಗುತ್ತೆ. ಸ್ಟೀಲ್, ಮನೆ ಕಟ್ತಕ್ಕಂಥವ್ರಿಗೆ ಖುಷಿ ಸುದ್ದಿ, ಸ್ಟೀಲ್ ರೇಟ್ ಕಡಿಮೆ ಆಗುತ್ತೆ, ಸ್ಟೀಲ್ನ ರೇಟನ್ನು ಕಡಿಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಟ್ರಾನ್ಸ್ಫಾರ್ಮರ್ನ ಬಿಡಿ ಭಾಗಗಳು, ರೋಡಲ್ಲಿ ಟ್ರಾನ್ಸ್ಫಾರ್ಮರ್ಗಳು ಹಾಕಿರ್ತಾರಲ್ಲ, ಅಥವಾ ಕೆಲವರು ಮನೆಯಲ್ಲೂ ಹಾಕಿಸ್ಕೊಂಡಿರ್ತಾರೆ ಇಂಡಿವಿಜುವಲ್ ಆಗಿ, ಅದರ ಬಿಡಿ ಭಾಗಗಳು ರೇಟ್ ಕಡಿಮೆ ಆಗುತ್ತೆ. ಕಂಪ್ಯೂಟರ್ ರೇಟ್, ಲ್ಯಾಪ್ಟಾಪ್ ಕಡಿಮೆ ಆಯಿತು, ಕಂಪ್ಯೂಟರ್ ರೇಟು ಕಡಿಮೆ ಆಗುತ್ತೆ. ಇವೆಲ್ಲವೂ ಕೂಡ ಈ ಬಾರಿಯ ಬಜೆಟ್ನಲ್ಲಿ ಬೆಲೆ ಕಡಿಮೆ ಆಗಿರ್ತಕ್ಕಂಥದ್ದರ ವಿವರ. ಯಾವುದು ತುಟ್ಟಿ ಅಂತ ನೋಡಿದ್ರಿ, ಯಾವುದಕ್ಕೆ ಬೆಲೆಯಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಅಂತ ನೋಡಿದ್ರಿ, ಯಾವುದರ ಬೆಲೆ ಕಡಿಮೆ ಆಗಿದೆ ಅಂತಕ್ಕಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಏಪ್ರಿಲ್ 1ರಿಂದ ಜಾರಿಗೆ ಬಂದು ಇದರ ಬೆಲೆ ಇಳಿಯುತ್ತೆ. ಸಣ್ಣ ಸಣ್ಣ ಅಮೌಂಟಿನ ಉಪಕರಣಗಳು, ವಸ್ತುಗಳು ಆದರೆ ಏನು ತೊಂದರೆ ಇಲ್ಲ. ಆದರೆ ನೀವು ದೊಡ್ಡ ದೊಡ್ಡ ವಸ್ತುಗಳನ್ನ ಖರೀದಿ ಮಾಡಬೇಕು, ಲಕ್ಷಗಟ್ಟಲೆ ಬಂಡವಾಳ ಹಾಕ್ತೀವಿ ವಜ್ರಾಭರಣಗಳಿಗೆ, ಅದು ಕೂಡ ಕಡಿಮೆ ಆಗುತ್ತೆ. ಯಾಕಂದರೆ 1% ಅಂತಂದ್ರೂ ಕೂಡ ಎಷ್ಟೋ ದುಡ್ಡು ಉಳಿತಾಯ ಆಗುತ್ತೆ. ಹಾಗಾಗಿ ಅವ್ರಿಗೂ ಕೂಡ ಖುಷಿ ವಿಚಾರಣೆ. ಓಕೆ, ಇದೆಲ್ಲ ಒಂದು ಕಡೆ ಆಯಿತು, ಯಾವುದರ ಬೆಲೆ ಇಳಿಕೆ, ಯಾವುದರ ಬೆಲೆ ಜಾಸ್ತಿ ಅಂತಂದ್ಬಿಟ್ಟು. ಕೊರೋನಾ ಹೊತ್ತಲ್ಲಿ ಹುಸಿ ಆಯಿತು ತೆರಿಗೆ ಇಳಿಕೆಯ ನಿರೀಕ್ಷೆ. ಆದಾಯ ತೆರಿಗೆಯಲ್ಲಿ ಯಾವುದೇ ಬದಲಾವಣೆ ಮಾಡಿಲ್ಲ, ಯಾವ ಬದಲಾವಣೆಯೂ ಆಗಿಲ್ಲ. ಪ್ರಸ್ತುತ ಚಾಲ್ತಿಯಲ್ಲಿರುವ ತೆರಿಗೆ ಮಿತಿ, ಆ ಟ್ಯಾಕ್ಸ್ ರಿಬೇಟ್ ಅಂತ ಏನು ಸಿಕ್ತಿತ್ತು ಅದೇ ಮುಂದುವರಿಕೆ ಆಗುತ್ತೆ. ಒಂದು ಲೈನಲ್ಲಿ ಹೇಳಿಬಿಟ್ರು ಮೇಡಮು, ಯಾವುದೇ ರೀತಿ ಟ್ಯಾಕ್ಸ್ನಲ್ಲಿ ಎಕ್ಸಾಮ್ಷನ್ಸ್ ಕೊಡ್ತಾ ಇಲ್ಲ. ತೆರಿಗೆ ಪಾವತಿ, ರಿಟರ್ನ್ಸ್ ಸಲ್ಲಿಕೆಗೆ ಹೊಸ ನೀತಿಯನ್ನು ಜಾರಿಗೆ ತಂದಿದ್ದಾರೆ. 2 ವರ್ಷಗಳಿಗೊಮ್ಮೆ ತೆರಿಗೆ ಪಾವತಿಗೆ ಅವಕಾಶ. ಅಂದರೆ ಏನಾದರೂ ಚೇಂಜಸ್ ಇದ್ದರೆ ಆ ಫೈನಾನ್ಷಿಯಲ್ ಇಯರ್ನ 2 ವರ್ಷ ಮುಂದಕ್ಕೆ ಅದನ್ನು ನೀವು ಚೇಂಜ್ ಮಾಡ್ಕೋಬೋದು, ರೀಶೆಡ್ಯೂಲ್ ಮಾಡ್ಕೋಬೋದು. ತೆರಿಗೆ ಪಾವತಿಯಲ್ಲಾಗುತ್ತಿರುವ ತಪ್ಪನ್ನು ಸರಿಪಡಿಸೋದಕ್ಕೆ ಕ್ರಮವನ್ನು ಕೈಗೊಂಡಿದ್ದಾರೆ. ಸೊ ಅಲ್ಲಿಗೆ ಎಷ್ಟಕ್ಕೆ ತೆರಿಗೆ ಎಷ್ಟಿದೆ ಇನ್ನೊಂದು ಸರ್ತಿ ನೋಡ್ಬೋಣ. ಅದು ಕಳೆದ ವರ್ಷ ಇದ್ದಿದ್ದೇನೆ, ಆದರೂ ಕೂಡ ಈ ವರ್ಷ ಏನಾಗಿದೆ ಅಂತಕ್ಕಂಥದ್ರ ಬಗ್ಗೆ 2.5 ಲಕ್ಷದ ತನಕ, 0ಯಿಂದ 2.5 ಲಕ್ಷ ತನಕ ಯಾವುದೇ ಟ್ಯಾಕ್ಸ್ ಬೀಳಲ್ಲ ನಿಮಗೆ. ನಿಮ್ಮ ಸಂಬಳ ವಾರ್ಷಿಕವಾಗಿ ಎಷ್ಟಿದೆ ಅದರ ಮೇಲೆ ಲೆಕ್ಕಾಚಾರ ಹಾಕ್ಕೊಂಡೋಗಿ. 2.5 ಲಕ್ಷದ ಒಳಗಡೆ ಇದೆಯಾ ನಿಮಗೆ, ನೀವು ಟ್ಯಾಕ್ಸ್ ಕಟ್ಟೋ ಹಾಗಿಲ್ಲ. ಇಲ್ಲ ಸರ್ ನಂದು 2.5 ಲಕ್ಷಕ್ಕೆ ಮೇಲಿದೆ, 5 ಲಕ್ಷದ ಒಳಗಿದೆ ಅಂತ ಕೆಲವರು ಹೇಳ್ತಾರೆ, 5% ಟ್ಯಾಕ್ಸನ್ನು ಕಟ್ಟಬೇಕಾಗುತ್ತೆ. 2.5 ಲಕ್ಷ ವಾರ್ಷಿಕ ಆದಾಯ 5 ಲಕ್ಷದ ಒಳಗಡೆ ಇದ್ದರೆ 5% ಟ್ಯಾಕ್ಸನ್ನು ನೀವು ಕಟ್ಟಬೇಕಾಗುತ್ತೆ. ಅದರಲ್ಲೂ ಬೇರೆ ಬೇರೆ ಎಕ್ಸಾಮ್ಷನ್ಸ್ ಇರುತ್ತೆ, ಬಿಡಿ ಪರವಾಗಿಲ್ಲ. ಇನ್ನು 5 ಲಕ್ಷಕ್ಕಿಂತ ಜಾಸ್ತಿ ಇದೆ, 7.5 ಲಕ್ಷದ ಒಳಗಿದೆ ನನ್ನ ವಾರ್ಷಿಕ ಆದಾಯ ಅಂತಂದರೆ ಆಗ ನೀವೇನು ಮಾಡಬೇಕಾಗುತ್ತೆ, 10% ಟ್ಯಾಕ್ಸನ್ನು ಕಟ್ಟಬೇಕು. ಆದಾಯ ತೆರಿಗೆ ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಿಮ್ಮ ಆದಾಯ 5 ಲಕ್ಷದ ಮೇಲಿದ್ದು
7.5 ಲಕ್ಷದ ಒಳಗಡೆ ಇದ್ದರೆ 10% ಟ್ಯಾಕ್ಸ್ ಕಟ್ಟಬೇಕು. ಇಲ್ಲ ನನ್ನ ಸಂಬಳ ಇನ್ನೂ ಜಾಸ್ತಿ ಇದೆ ಸರ್, ತಿಂಗಳಿಗೆ 1 ಲಕ್ಷದ ಮೇಲಿದೆ ಅಂದರೆ ನಿಮ್ಗೆ ಅಲ್ಲಿಗೆ 7.5 ಲಕ್ಷಕ್ಕಿಂತ ಜಾಸ್ತಿ 10 ಲಕ್ಷದ ಒಳಗಡೆ ಇದೆ ಅಂತಂದರೆ ಆಗ ನೀವೇನು ಮಾಡಬೇಕಾಗುತ್ತೆ, 15% ಟ್ಯಾಕ್ಸನ್ನು ಕಟ್ಟಬೇಕಾಗುತ್ತೆ. ಇನ್ಕಮ್ ಟ್ಯಾಕ್ಸ್, ಆದಾಯ ತೆರಿಗೆ. 10 ಲಕ್ಷಕ್ಕಿಂತ ಜಾಸ್ತಿ ಇದೆ, 12.5 ಲಕ್ಷದ ಒಳಗಡೆ ಇದೆ ನನ್ನ ಆದಾಯ ಅಂತಂದರೆ ಆಗ ನೀವು 20% ಟ್ಯಾಕ್ಸನ್ನು ಕಟ್ಟಬೇಕು. 10ಕ್ಕಿಂತ ಜಾಸ್ತಿ ಇದ್ದು 12.5 ಲಕ್ಷಕ್ಕಿಂತ ಕಡಿಮೆ ಇದ್ದರೆ 20% ಟ್ಯಾಕ್ಸ್ ಕಟ್ಟಬೇಕು. 12.5 ಲಕ್ಷಕ್ಕಿಂತ ಜಾಸ್ತಿ ಇದ್ದು 15 ಲಕ್ಷದ ಒಳಗಿದ್ದರೆ ಆಗ 25% ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಇನ್ನು 15 ಲಕ್ಷದ ಮೇಲ್ಪಟ್ಟು ಎಷ್ಟಿದ್ರೂ ಕೂಡ 30% ಟ್ಯಾಕ್ಸನ್ನು ಕಟ್ಟಬೇಕು. 15 ಲಕ್ಷ ವಾರ್ಷಿಕ ನಿಮ್ಮ ಸಂಬಳ ಎಷ್ಟಿದೆ, ಗ್ರಾಸ್ ಸ್ಯಾಲ್ರಿ ಇಂಟು ಮಲ್ಟಿಪ್ಲೈಡ್ ಬೈ 12 ಮಾಡ್ಕೊಂಬಿಡಿ, ಗೊತ್ತಾಗ್ಬಿಡುತ್ತೆ ನಿಮಗೆ. ಆಮೇಲೆ ಟ್ಯಾಕ್ಸ್ ಕಟ್ಟೋರಿಗೆಲ್ಲ ಇದು ಗೊತ್ತಿರುತ್ತೆ, ಅದೇನು ದೊಡ್ಡ ವಿಚಾರ ಅಲ್ಲ. ಸೊ ಹಾಗಾಗಿ ಇದು ಪ್ರಸ್ತುತ ಕಳೆದ ವರ್ಷವೂ ಇದೇ ಇತ್ತು, ಈ ವರ್ಷವೂ ಇದನ್ನೇ ಮುಂದುವರಿಸಿದ್ದಾರೆ. ಸೊ ಇದು ಒಂದು ಕಡೆ. ಆದರೆ ಇನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ನೌಕರರಿಗೆ ಏಕರೂಪದ ತೆರಿಗೆಯನ್ನು ವಿಧಿಸಲಾಗುತ್ತೆ ಅಂತ ಅನೌನ್ಸ್ ಮಾಡಿದೆ. ಏನದು ಏಕರೂಪದ ತೆರಿಗೆ ನೋಡೋಣ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ನೌಕರರಿಗೆ ಏಕರೂಪದ ತೆರಿಗೆ. ಸರ್ಕಾರಿ ನೌಕರರಿಗೆ ಕೇಂದ್ರ ಸರ್ಕಾರ ಸಿಹಿ ಸುದ್ದಿನೇ ಕೊಟ್ಟಿದೆ. NPS ಮಿತಿಯನ್ನು 10% 14ಕ್ಕೆ ಹೆಚ್ಚಳ ಮಾಡಿದ್ದಾರೆ. ಪಿಂಚಣಿ ಪಾವತಿ ಮೊತ್ತದಲ್ಲಿ ಆಗ್ತಾ ಇದ್ದ ತೆರಿಗೆ ವಿನಾಯಿತಿ ಮಿತಿ ಕೂಡ ಕಡಿತ ಮಾಡಿದ್ದಾರೆ. ಪಿಂಚಣಿ ಯೋಜನೆಯಲ್ಲಿ ಹೂಡಿಕೆಗೆ ಸಿಗ್ತಾ ಇದ್ದ ತೆರಿಗೆ ಮಿತಿ 18% 15ಕ್ಕೆ ಇಳಿಸಿದ್ದಾರೆ. ಹಾಗಾಗಿ ಸರ್ಕಾರಿ ನೌಕರರಿಗೆ ಇದು ಕೇಂದ್ರದ ಸಿಹಿ ಸುದ್ದಿ ಅಂತ ಹೇಳ್ತಾರೆ. ಈ ತೆರಿಗೆ ಲೆಕ್ಕಾಚಾರ ನೋಡ್ಬೋಣ ಏನು ಅಂತಂದ್ಬಿಟ್ಟು ಇದನ್ನು ಇನ್ನೊಂದು ಸ್ವಲ್ಪ ಸರಳೀಕೃತಗೊಳಿಸಿ ಜನರಿಗೆ ಅರ್ಥ ಮಾಡಿಸುವಂತಹ ಪ್ರಯತ್ನವನ್ನು ಮಾಡ್ತೀವಿ. ಏನಿದು TDS ಕಡಿತ 10%ಗಿಂತ 14% ಏರಿಕೆ ಮಾಡಿದ್ದಾರೆ. ಅಂದರೆ ನಿಮ್ಮ ಟೋಟಲ್ ಸಂಬಳ ಎಷ್ಟಿತ್ತು ಅದರಲ್ಲಿ 10%. ಉದಾಹರಣೆಗೆ ನಿಮ್ಮ ಟೋಟಲ್ ಸಂಬಳ ಇದ್ದಿದ್ದು ನನಗೆ ತಿಂಗಳಿಗೆ ಒಂದು 30,000 ಬರ್ತಾಯಿತ್ತು ಸರ್, ಆ 3,000 ರೂಪಾಯಿ TDS ಕಟ್ಟಾಗ್ತಾ ಇತ್ತು 10%. ಈಗ ಹಂಗಲ್ಲ, 14% ಕಟ್ಟಾಗುತ್ತೆ. ನಿಮ್ಗೆ ಆಮೇಲೆ ನೀವು ಟ್ಯಾಕ್ಸ್ ಫೈಲ್ ಮಾಡಿದ್ಮೇಲೆ ಬರುತ್ತೆ ದುಡ್ಡು ವಾಪಸ್ಸು. ಬಟ್ ಆ ತಿಂಗಳಿಗೆ ಒಂದು 4% ಹೋಯಿತು. 10ರಿಂದ 14ಕ್ಕೆ ಏರಿಕೆ. ಸಹಕಾರಿ ಕ್ಷೇತ್ರದ ಮೇಲಿನ ಉಪತೆರಿಗೆಯನ್ನು ಇಳಿಕೆ ಮಾಡಿದ್ದಾರೆ. ಸಹಕಾರಿ ಕ್ಷೇತ್ರಕ್ಕೆ ಏನಾದರೂ ಅವರು ಅನುಕೂಲ ಮಾಡಿಕೊಡ್ತಾರೆ ಅಂತ ಲೆಕ್ಕಾಚಾರ ಇತ್ತು, ಅದರ ಪ್ರಕಾರ ಮಾಡಿಕೊಡ್ತಾ ಇದ್ದಾರೆ. 10 ಕೋಟಿ ಆದಾಯದ ಒಳಗಿನ ಸಹಕಾರಿ ಬ್ಯಾಂಕ್ಗಳು ಅಲ್ಲಿ ಇದು ಅಪ್ಲೈ ಆಗ್ತಕ್ಕಂಥದ್ದು. 12% ಇತ್ತು, ಅದನ್ನು 7ಕ್ಕೆ ಇಳಿಕೆ ಮಾಡಿದ್ದಾರೆ. ಹಾಗೆಯೇ ಸ್ಟಾರ್ಟಪ್ಗಳಿಗೆ ತೆರಿಗೆ ವಿನಾಯಿತಿಯನ್ನು ಮುಂದುವರಿಸಿದ್ದಾರೆ. ಕಳೆದ ವರ್ಷವೂ ಇತ್ತು, ಸ್ಟಾರ್ಟಪ್ ಕಂಪನಿಗಳೇನಿದೆ ಅವಕ್ಕೆ ತೆರಿಗೆ ವಿನಾಯಿತಿಯನ್ನು ಕೊಟ್ಟಿದ್ದರು, ಸದ್ಯಕ್ಕೆ ಬೇಡಪ್ಪ ಅಂತಂದ್ಬಿಟ್ಟು ಅದರ ಪ್ರಕಾರನೇ ಇವಾಗ ಇಳಿಸಿದ್ದಾರೆ. ಹೊಸ ಕಂಪ್ನಿಗಳು ಶುರುವಾಗುತ್ತಲ್ಲ ಅವಕ್ಕೂ ತೆರಿಗೆ ವಿನಾಯಿತಿ ಕೊಟ್ಟಿದ್ದಾರೆ. ಇನ್ನು ಕಾರ್ಪೊರೇಟ್ ತೆರಿಗೆ 7ಕ್ಕೆ ಇಳಿಕೆ ಮಾಡಿದ್ದಾರೆ. ವಾರ್ಷಿಕ ಆದಾಯ 1ರಿಂದ 10 ಕೋಟಿ ಒಳಗಡೆ ಇರತಕ್ಕಂಥ ಕಾರ್ಪೊರೇಟ್ ತೆರಿಗೆ. ದೀರ್ಘಾವಧಿ ಬಂಡವಾಳ ಗಳಿಕೆ ಮೇಲೆ 15% ತೆರಿಗೆಯನ್ನು ಅವರು ಕಟ್ಟಬೇಕಾಗುತ್ತೆ. ಇದೆಲ್ಲವೂ ಕೂಡ ಟ್ಯಾಕ್ಸ್ಗೆ ಸಂಬಂಧಪಟ್ಟಂತಹ ವಿಚಾರಗಳು. ಆ ಟ್ಯಾಕ್ಸ್ ವಿಚಾರ ಏನಿತ್ತು ಹೆಚ್ಚು ಕಡಿಮೆ ಕಳೆದ ವರ್ಷ ಏನಿತ್ತು ಈ ವರ್ಷವೂ ಅದನ್ನೇ ಈ ಸರ್ತಿನೂ ಕೂಡ ಮುಂದುವರಿಸ್ತಾ ಇದ್ದಾರೆ. ಬಹುತೇಕ ಯಾವುದೇ ರೀತಿಯ ಬದಲಾವಣೆಗಳನ್ನು ಮಾಡಿಲ್ಲ. ಸ್ವಲ್ಪ ಆರ್ಥಿಕ ಉತ್ತೇಜನವನ್ನು ಕೊಡ್ತಕ್ಕಂಥ ಪ್ರಯತ್ನಗಳು ಆಗಿದೆ ಈ ಸರ್ತಿ, ಇಲ್ಲ ಅಂತ ಅಲ್ಲ, ಸ್ವಲ್ಪ ಮಟ್ಟಿಗೆ. ಯಾಕೆಂದರೆ ಇನ್ನೂ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿದರು. ಅದರಲ್ಲೂ ಈ MSMEಗಳು, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಅಂತ ನಾವೇನು ಹೇಳ್ತೀವಿ, ಇವರು ತುಂಬ ಕೋವಿಡ್ ಟೈಮಲ್ಲಿ ಮುಚ್ಚೋಯ್ತು. ಅದು ಮುಚ್ಚಿದ್ದು ಒಂದೇ ಒಂದು ಮಾಲೀಕನಿಗೆ ಲಾಸ್ ಅಂತ ಅಲ್ಲ, ಉದ್ಯೋಗ ಎಷ್ಟು ಹೋಯ್ತು, ಎಷ್ಟು ಜನ ಕೆಲಸ ಕಳ್ಕೊಂಡ್ರು, ಎಷ್ಟು ಜನ ಬೀದಿಗೆ ಬಿದ್ದರು. ಅವರುಗಳಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಸ್ಟಾರ್ಟಪ್ಗಳಿಗೆ ಮತ್ತು MSMEಗಳಿಗೆ ಸ್ವಲ್ಪ ಮಟ್ಟಿಗೆ ಆರ್ಥಿಕ ಟಾನಿಕನ್ನು ಕೊಡುವಂತಹ ಪ್ರಯತ್ನವನ್ನು ಈ ಬಾರಿಯ ಬಜೆಟ್ನಲ್ಲಿ ಮಾಡಲಾಗಿದೆ. ಇದರ ಸದುಪಯೋಗ ಆಗಬೇಕು, ಬಹಳ ಮುಖ್ಯವಾಗಿ ಇದನ್ನು ಚೆನ್ನಾಗಿ ಯೂಸ್ ಮಾಡ್ಕೋಬೇಕು ಜನ. ಮಾಡಿಕೊಂಡು ಅದರಿಂದ ಏನಾದರೂ ಒಂದು ಚೂರು ನಾವು ಕೂಡ ಜೀವನವನ್ನು ರೂಪಿಸ್ಕೋತೀವಪ್ಪ ಅಂತಂದರೆ ಅದಕ್ಕೆ ಕೇಂದ್ರ ಸರ್ಕಾರ ಮಾಡಿಕೊಟ್ಟಿರ್ತಕ್ಕಂಥ ಅನುಕೂಲಗಳು ಇವೆಲ್ಲವೂ ಕೂಡ. ಇದು ತೆರಿಗೆಗೆ ಸಂಬಂಧಪಟ್ಟಂತಹ ವಿಚಾರ.